ಮಂಜೇಶ್ವರ ಜನತೆಗೆ ಮತ್ತೊಮ್ಮೆ ಮನರಂಜನೆಯನ್ನು ನೀಡಲು ಎಎಚ್ಎಸ್ ತಂಡದ 7ನೇ ಸೀಸನ್ ಮಂಜೇಶ್ವರ ಬೀಚ್ ಉತ್ಸವ ಸ್ಥಳೀಯ ನಿವಾಸಿಗಳಾದ ಶಾನ್ವಾಸ್ ಶರೀಫ್ ಹಾಗೂ ಇರ್ಫಾನ್ ಎಂಬುವರ ಪ್ರಾಯೋಜಕತ್ವದಲ್ಲಿ ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿ ಮನರಂಜನೆಗೆ ಸಿದ್ಧವಾಗಿದೆ. ಕಳೆದ 6 ಸೀಸನ್ಗಳಲ್ಲೂ ನಷ್ಟದ ಹಾದಿಯಲ್ಲೇ ಸಾಗಿ ಕೈ ಸುಟ್ಟುಕೊಂಡಿರುವ ಈ ತಂಡ ನಾಡಿನ ಅಭಿವೃದ್ಧಿಗಾಗಿ ಈ ಸಲ ಕೂಡ ಯಾವುದೇ ಪ್ರವೇಶ ಶುಲ್ಕವಿಲ್ಲದೆ ಉಚಿತ ಪ್ರವೇಶದೊಂದಿಗೆ ಉತ್ತಮ ಮನೋರಂಜನೆ ಹಾಗೂ ಆಗಮಿಸುವವರಿಗೆ ವಿಶಿಷ್ಟವಾದ ಅನುಭವಗಳನ್ನು ನೀಡಲು ಮಂಜೇಶ್ವರದ ಬೀಚ್ನಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳಿಗೆ ಪ್ರಾಯೋಜಕರು ಸಜ್ಜಾಗಿದ್ದಾರೆ. ಈ ಸಲದ ಬೀಚ್ ಉತ್ಸವದಲ್ಲಿ ಎಲ್ಲಾ ವರ್ಷದಂತೆ ಸ್ಥಳೀಯ ಪ್ರತಿಭೆಗಳಿಗೆ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುವ ಅವಕಾಶ ಕೂಡ ಕಲ್ಪಿಸಿದೆ. ಬೀಚ್ ಉತ್ಸವದಲ್ಲಿ ಪಾಲ್ಗೊಳ್ಳುವವರಿಗೆ ಕ್ವಿಜ್ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದ್ದು, ವಿಜೇತರಾದವರಿಗೆ ವಿವಿಧ ರೀತಿಯ ಬಹುಮಾನಗಳನ್ನು ಕೂಡ ನೀಡಲು ಹಲವು ಪ್ರಾಯೋಜಕರು ಸಜ್ಜಾಗಿದ್ದಾರೆ. ಬೀಚ್ ಉತ್ಸವದ ಮನೋರಂಜನೆ ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರದೆ ಹಿರಿಯರಿಗೂ ಹಲವು ರೀತಿಯ ಸಾಂಸ್ಕೃತಿಕ ನೃತ್ಯ, ಹಾಡುಗಳು ಹಾಗೂ ಅನೇಕ ಹರ್ಷಭರಿತ ಚಟುವಟಿಕೆಗಳಿಂದ ಇಲ್ಲಿಗೆ ಆಗಮಿಸುವ ವೀಕ್ಷಕರನ್ನ ಆಕರ್ಷಿಸಲಿದೆ. ಈಗಾಗಲೇ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಮೆಚ್ಚುಗೆಯನ್ನ ಪಡೆದಿರುವ ಉದ್ಯಾವರ ಎಎಚ್ಎಸ್ ತಂಡ ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿ ಆರಂಭಿಸಿರುವ ವೈವಿಧ್ಯಮಯವಾದ ಮನೋರಂಜನೆಯನ್ನೊಳಗೊಂಡ ಬೀಚ್ ಉತ್ಸವ ಅದ್ದೂರಿಯಾಗಿ ಚಾಲನೆ ದೊರಕಿತ್ತು. ಸ್ಥಳೀಯ ವಾರ್ಡ್ ಸದಸ್ಯೆ ಮುಂತಾನ್ ಸಮೀರಾ ರಿಬ್ಬನ್ ಕತ್ತರಿಸಿ 2024-25ರ ಮಂಜೇಶ್ವರ ಬೀಚ್ ಉತ್ಸವವನ್ನು ಉದ್ಘಾಟಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಂಜೇಶ್ವರ ಬೀಚ್ ಅಭಿವೃದ್ಧಿಯಾಗುತ್ತಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಲಭ್ಯವಾಗುವ ವಿವಿಧ ಮನೋರಂಜನೆಗಳು ಇದೀಗ ನಮ್ಮ ಮಂಜೇಶ್ವರದ ಬೀಚ್ನಲ್ಲಿ ತಲೆ ಎತ್ತಿದೆ. ಈ ಉತ್ಸವದ ಪ್ರಯೋಜನವನ್ನ ಎಲ್ಲರೂ ಪಡೆದುಕೊಂಡು ಪ್ರಾಯೋಜಕರನ್ನ പ്രോത്സാഹിಸುವಂತೆ വിനന്തിಸಿಕೊಂಡರು. മഞ്ചേശ്വരത്തിന്റെ നേതൃത്വത്തിൽ നടത്തുന്ന ബീച്ച് ഫെസ്റ്റാണ് ഇന്നിവിടെ ഔപചാരികമായി ഉദ്ഘാടനം ചെയ്തത്. നമ്മളെ സംബന്ധിച്ചിടത്തോളം, നമ്മുടെ നാടിനെ സംബന്ധിച്ചിടത്തോളം, നമ്മളെ കുട്ടികളെ സംബന്ധിച്ചിടത്തോളം ഒരു ബീച്ച് ഫെസ്റ്റ് എന്ന് പറയുന്നത് കുട്ടികളുടെ ഒരു ആഘോഷ പരിപാടിയാണ്. ആ ആഘോഷ പരിപാടി വിജയിപ്പിക്കേണ്ടത് നമ്മുടെ നാട്ടിലെ മുഴുവൻ ആളുകളുടെയും കടമയും ബാധ്യതയുമാണ്. തീർച്ചയായും ഇവിടെ നമ്മുടെ കുണ്ടുകൊളക്ക ബീച്ച് എന്ന് പറയുമ്പം തന്നെ വളരെയേറെ പ്രാധാന്യമേറി എല്ലാവരും ഇവിടെ എത്തുന്ന ശനി ഞായർ ദിവസങ്ങളിൽ നമുക്കിവിടെ നിയന്ത്രിക്കാൻ പറ്റാത്ത വാഹനങ്ങളുടെ കാര്യങ്ങളാണ് ഇവിടെയൊക്കെ നമ്മൾ കണ്ടുകൊണ്ടിരിക്കുന്നത്. തീർച്ചയായും ഇങ്ങനെ ഒരു ഫെസ്റ്റ് എല്ലാ വർഷവും ഇവിടെ സംഘടിപ്പിക്കാറുണ്ട്. എല്ലാവർക്കും ജനങ്ങൾക്ക് ഉപകാരമാകുന്ന രീതിയിലുള്ള പ്രവർത്തനം കാഴ്ചവെക്കാൻ ഇവർക്ക് സാധിക്കട്ടെ എന്ന് ആശംസിക്കുന്നു. ಪ್ರತ್ಯೇಕ ഇവിടെ നടത്തുന്നു. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಾಜಕೀಯ ನೇತಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅಶ್ರಫ್ ಬಡಾಚಿ ಅವರು ಮಾತನಾಡಿ, ಲಾಭ ನಷ್ಟವನ್ನ ಲೆಕ್ಕಿಸದೆ ಕಳೆದ 6 ವರ್ಷಗಳಿಂದ ಮಂಜೇಶ್ವರದ ವಿವಿಧೆಡೆ ವಿವಿಧ ಫೆಸ್ಟ್ಗಳನ್ನು ಆಯೋಜಿಸಿ ಜನಮನ ಗೆದ್ದಿರುವ ಉದ್ಯಾವರದ ಎಎಚ್ಎಸ್ ತಂಡ ಈ ಸಲ ತನ್ನ 7ನೇ ಸೀಸನ್ ಬಾರಿ ಭರ್ಜರಿಯಾಗಿ ಹಮ್ಮಿಕೊಂಡಿದೆ ಎಂದು ಹೇಳಿ ಶುಭವನ್ನ ಹಾರೈಸಿದ್ರು. ആഘോഷമാണ് ഇന്ന് ഇവിടെ ഉദ്ഘാടനം ചെയ്ത ഈ ബീച്ച് ഫെസ്റ്റ്. ഈ പരിപാടിയിലേക്ക് നമ്മുടെ ഈ എഎച്ച്എസ് കഴിഞ്ഞ കുറെ കാലങ്ങളായി ആഘോഷിക്കുന്ന ഒരു ദിവസം കൂടിയാണ്. ഈ ഒരു മാസത്തെ ഈ ഫെസ്റ്റിവൽ നമ്മളെ സംബന്ധിച്ചിടത്തോളം, മഞ്ചേശ്വരക്കാരെ സംബന്ധിച്ചിടത്തോളം വളരെ അതിമനോഹരമായ എല്ലാവിധ കുട്ടികളെ കൊണ്ടുവന്ന് കളിക്കാനും അതുപോലെ തന്നെ നമുക്കൊക്കെയും ഒരു ആഘോഷമാക്കുന്ന നാളുകളാണ് ഈ വരുന്ന ഈ ഒരു മാസം. അതുകൊണ്ട് തന്നെ നമ്മൾ ഈ ഒരു പരിപാടി ഇവിടെ വർഷങ്ങളായി നമ്മുടെ പ്രിയപ്പെട്ട സണ്ണും അവർ ടീമും എഎച്ച്എസ് എന്ന ഗ്രൂപ്പിൽ നടത്തിക്കൊണ്ടുവരുന്നത് പലപ്പോഴും കുഞ്ചത്തൂരിലും അതുപോലെ തന്നെ ഇത് ഈ രണ്ടാമത്തെ പ്രാവശ്യം ഈ സ്ഥലത്ത് തന്നെ നടത്തുന്നതെന്നാണ് തോന്നുന്നത്. അതുപോലെ തന്നെ ഇതിനു മുമ്പും ഈ പല സ്ഥലങ്ങളിലായി ഈ പരിപാടി നടത്തിയത് വൻ വിജയമാക്കിയവരാണ്. അതുകൊണ്ട് തന്നെ നമുക്കെയും ഈ പരിപാടി ഒരു ഉത്സവമായി കാണണമെന്ന് പറഞ്ഞുകൊണ്ട്
ഈ പരിപാടിക്ക് എല്ലാവിധ ആശംസകളും നേരുന്നു. അതുപോലെ തന്നെ ಬೀಚ್ ಫೆಸ್ಟ್ಗೆ ಆಗಮಿಸಿದ ಇನ್ನೋರ್ವ ಅತಿಥಿ ಹರಿಶ್ಚಂದ್ರ ಮಂಜೇಶ್ವರ ಅವರು ಮಾತನಾಡಿ, ಈ ಬೀಚ್ ಉತ್ಸವವನ್ನ ಆಯೋಜಿಸಿರುವ ಈ ಪ್ರಾಯೋಜಕರು ಕಳೆದ ಹಲವು ಸಲ ಮಳೆರಾಯನ ಆರ್ಭಟದಿಂದ ಕೈ ಸುಟ್ಟುಕೊಂಡಿದ್ದಾರೆ. ಆದರೂ ಛಲವನ್ನ ಬಿಡದೆ ಈ ಸಲ ಕೂಡ ನಮ್ಮೆಲ್ಲರಿಗೂ ಮನೋರಂಜನೆ ನೀಡಲು ಮುಂದಾಗಿದ್ದಾರೆ. ಅವರಿಗೆ ನಾವೆಲ್ಲರೂ ಪ್ರೋತ್ಸಾಹವನ್ನ ನೀಡಿ ಸಹಕರಿಸಬೇಕು ಎಂದು ಕೇಳಿಕೊಂಡು ಬೀಚ್ ಉತ್ಸವಕ್ಕೆ ಶುಭವನ್ನ ಹಾರೈಸಿದ್ರು. ಬೀಚ್ ಫೆಸ್ಟ್ ಆಯೋಜಿಸಿದಂಥ AHS ಆರ್ಗನೈಸರ್ ಇದರ ಮುಖ್ಯ ಶನ್ನು ಶರೀಫ್ ಇವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾಡಿನ ಜನಪ್ರತಿನಿಧಿ ಸಹೋದರಿ ಮುಮ್ತಾಜ್ ಸಮೀರ್ ಅವರು ಈಗಾಗಲೇ ಈ ಬೀಚ್ ಫೆಸ್ಟನ್ನು ಉದ್ಘಾಟಿಸಿದರು. ಪಕ್ಕದ ನಾಡಿನ ಜನಪ್ರತಿನಿಧಿ ಸಹೋದರಿ ರೇಖಾ ಅವರು ಈಗಾಗಲೇ ಶುಭಾಶಯವನ್ನು ಕೋರುತ್ತಾ, ಗತಕಾಲದಲ್ಲಿ ಇದನ್ನು ಆಯೋಜಿಸಿದಂಥ ನಮ್ಮ ಸಹೋದರರು ಕೈ ಸುಟ್ಟಿಕೊಂಡಿದ್ದಾರೆ. ಅವರ ಮುಖ್ಯ ಉದ್ದೇಶ ಇಲ್ಲಿ ಮಂಜೇಶ್ವರ ಜನತೆಗೆ ತಮ್ಮ ಟೆನ್ಷನನ್ನು ತಡೆಯಲಿಕ್ಕೆ ಒಂದು ಒಳ್ಳೆಯ ಒಂದು ಸಂದರ್ಭ. ಈ ಬೀಚ್ ಫೆಸ್ಟ್ನಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಒಂದಷ್ಟು ಕಾಲ ಕಳೆದಾಗ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಬೇಗುದಿಗಳು ಹೋಗಿ ನಾವು ಒಂದು ಹೊಸ ಲೋಕಕ್ಕೆ ತಲುಪುವ ಒಂದು ಅವಕಾಶ ಉಂಟಾಗುತ್ತದೆ. ಕಳೆದ ಹಲವಾರು ವರ್ಷಗಳಿಂದ ಮಳೆರಾಯನು ಈ ಒಂದು ಫೆಸ್ಟನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಿದ. ಆದರೆ ತಮ್ಮ ಸಾಹಸವನ್ನು ಬಿಡದೆ AHS ಗ್ರೂಪ್ನವರು ಮತ್ತೆ ಈ ಒಂದು ಬೀಚ್ ಫೆಸ್ಟನ್ನು ಇಲ್ಲಿ ಆಯೋಜಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ರಾಜಕೀಯ ನೇತರರಾದ ಅಶ್ರಫ್ ಕುಂಜತ್ತೂರು, ದಯಾಕರ್ ಮಾಡ, ಪಂಚಾಯತ್ ಸದಸ್ಯೆ ರೇಖಾ, ಉದ್ಯಮಿ ಆಲಿಕುಟ್ಟಿ ಅನ್ವರ್, ಆಸಿಫ್, ಹ್ಯಾರಿಸ್, ಪ್ರಾಯೋಜಕರಾದ ಶಾನವಾಜ್ ಅಹಮದ್, ಶರೀಫ್, ನ್ಯಾಷನಲ್ ಹಾಗೂ ಇರ್ಫಾನ್ ಉಪಸ್ಥಿತರಿದ್ದರು. ಅದೇ ರೀತಿ ಕೊಲ್ಲಿ ರಾಷ್ಟ್ರದಲ್ಲಿರುವ AHS ತಂಡದ ಸದಸ್ಯರಾದ ಮೊಹಮ್ಮದ್ ಹಫೀಜ್ ಹಾಗೂ ಹನೀಫ್ ಬೀಚ್ ಉತ್ಸವಕ್ಕೆ ಶುಭವನ್ನ ಹಾರೈಸಿದ್ರು. ಡಿಸೆಂಬರ್ 7ರ ತನಕ ನಡೆಯಲಿರುವ ಬೀಚ್ ಫೆಸ್ಟಿವಲ್ ಮಂಜೇಶ್ವರ ಹಾಗೂ ಆಸುಪಾಸಿನ ಜನತೆಗೆ ಉತ್ಸವದ ಸಂಭ್ರಮವಾಗಲಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ಆರಂಭದ ದಿನದಲ್ಲೇ ಬೀಚ್ ಉತ್ಸವಕ್ಕೆ ಉತ್ತಮ ಪ್ರತಿಕ್ರಿಯೆ ಲಭಿಸುತ್ತಿರುವ ಹಿನ್ನೆಲೆಯಲ್ಲಿ ಊರವರ ಪ್ರೋತ್ಸಾಹಕ್ಕೆ ಬೀಚ್ ಉತ್ಸವದ ಪ್ರಾಯೋಜಕರ ತಂಡ ಅಭಿನಂದನೆಯನ್ನ ಸಲ್ಲಿಸಿದೆ. ಬೀಚ್ ಉತ್ಸವದಲ್ಲಿ ಅಳವಡಿಸಲಾಗಿರುವ ಜಾಯಿಂಟ್ ವೀಲಿಂಗ್ಗೆ ಭಾರಿ ಜನ ಆಕರ್ಷಿತರಾಗುತ್ತಿದ್ದಾರೆ. ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಡ್ರ್ಯಾಗನ್ ಟ್ರೈನ್, ಮಕ್ಕಳ ಹೆಲಿಕಾಪ್ಟರ್, ಸ್ಕಾರ್ಪಿಯೋ, ಜಂಪಿಂಗ್, ಬೋನ್ಸೆ, ಚಿಕ್ಕ ಮಕ್ಕಳ ಟ್ರೈನ್, ಬೋಟಿಂಗ್ ಸೇರಿದಂತೆ ಕಾಸರಗೋಡು, ಮಂಗಳೂರು ನಗರದಲ್ಲಿ ಪ್ರದರ್ಶನಗೊಂಡದ್ದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ವಿವಿಧ ಮನೋರಂಜನೆಗಳು ಬೀಚ್ ಉತ್ಸವಕ್ಕೆ ಆಗಮಿಸುವ ಜನತೆಯನ್ನ ಕೈಮಾಡಿ ಕರೆಯುತ್ತಿದೆ. ಉತ್ಸವದಲ್ಲಿ ವಿವಿಧ ರೀತಿಯ ಆಹಾರಗಳನ್ನು ಸ್ವಾದಿಸುವ ಅವಕಾಶವೂ ಇದೆ. ಬೀಚ್ ಸುತ್ತಲೂ ಬರ್ಗರ್, ಪಾನಿಪುರಿ, ವಿವಿಧ ಸ್ವಾದಿಷ್ಟದ ಐಸ್ ಕ್ರೀಂ, ಚಾಟ್ ಇತ್ಯಾದಿ ಧ್ವನಿಲಹರಿಯ ಜೊತೆಗೆ ಆಹಾರ ಸೇವನೆಗಿಂತ ಹೆಚ್ಚಿನ ಅನುಭವ ನೀಡುತ್ತವೆ. ಜೊತೆಗೆ ಗೇಮ್ ಸ್ಟಾಲ್ಗಳು ಯಾವುದೇ ವಯಸ್ಸಿನವರಿಗೆ ರಂಜನಾತ್ಮಕ ಮತ್ತು ಮೋಜುಭರಿತ ಆನಂದವನ್ನ ನೀಡುತ್ತಿದೆ. ವೀಕ್ಷಕರಿಗೆ ಇನ್ನು ಬೀಚ್ ಉತ್ಸವ ನೋಡಲು ದೂರದ ಊರಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಉತ್ಸವವನ್ನ ಉತ್ಸವ ಭರಿತವಾಗಿ ವೀಕ್ಷಿಸಿ ಆನಂದಿಸಲು ಗ್ರಾಮೀಣ ಪ್ರದೇಶದಲ್ಲಿಯೇ ಬೀಚ್ ಉತ್ಸವ ಸಜ್ಜಾಗಿದೆ. ರೆಹಮಾನುದ್ಯಾವರ V4 ನ್ಯೂಸ್ ಮಂಜೇಶ್ವರ.